ನಮಸ್ಕಾರ ರೀಪ ಎಲ್ಲರಿಗೂ. ಭಾರತ ದೇಶದ ಪಂತಪ್ರಧಾನಿ ನರೇಂದ್ರ ಮೋದಿಜಿಯವರು ವಕಫ್ ಬಿಲ್ ಯಾಕೆ ತಂದ್ರೆ ಗೊತ್ತೈತೇನ್ರಿ? ಅದು ತರಬೇಕನ್ನೋದು ಕೆಲವು ಮುಸಲ್ಮಾನರದು ಒತ್ತಾಯ ಇತ್ತ. ಅಲ್ಲಾಹನ ಹೆಸರಿನಲ್ಲಿ ದಾನ ಕೊಟ್ಟಂಥ ಆಸ್ತಿ ಮುಸಲ್ಮಾನರ ದರೋಡೆ. ನೋಡ್ರಿ ಎಷ್ಟು ವಿಚಿತ್ರ ಐತಿ. ಅದರ ಸಲುವಾಗಿ ನರೇಂದ್ರ ಮೋದಿ ಆ ವಕಫ್ ಬಿಲ್ ಯಾಕೆ ತಂದ್ರಂದ್ರೆ, ನಿಮ್ಮ ಅಲ್ಲಾ ಕೊಟ್ಟಂಥ ಆಸ್ತಿ, ಅಲ್ಲಾನ ಹೆಸರಿನಲ್ಲಿ ಕೊಟ್ಟಂಥ ಆಸ್ತಿ ನೀವು ಸಂರಕ್ಷಣೆ ಮಾಡೋಕ್ಕೆ ತಯಾರಿಲ್ಲ, ಮಾರ್ಕೊಂಡು ತಿನ್ನಾಕತ್ತೀರಿ. ಅದರ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ವಕಫ್ ಬಿಲ್ ತಯಾರು ಮಾಡುವ ಸಲುವಾಗಿ ಸಿದ್ಧತೆ ಮಾಡ್ಕೊಂಡ್ರು. ಇನ್ನು ನಿಮ್ಮ ಆ ಎಲ್ಲ ಆಸ್ತಿಯು ಸರ್ಕಾರದ ಕಬ್ಜೆಗೆ ಹೋಗೋದು ಇನ್ನೂ ಯಾವಾಗ ಹುಷಾರಾಗ್ತೀರಿ, ಯಾವಾಗ ಜಾಗೃತ ಆಗ್ತೀರಿ? ನೋಡಿದಿರಿ ವಿಜಾಪುರ ಮತ್ತು ಸಿಂದಗಿದಾಗ ವಕಫ್ ಆಸ್ತಿಯನ್ನು ಮಾರಾಟ ಮಾಡಿ 1.5 ಲಕ್ಷ ರೂಪಾಯಿ ಲಂಚ ತೆಗೆದುಕೊಂಡು ಸಿಕ್ಕೊಂಬಿದ್ದಂಥ ಮೊಹಸಿನ್ ಜಮಖಂಡಿ ಆಸ್ತಿ ಪಾಸ್ತಿ ತನಿಖೆ ಆಗ್ಬೇಕಲ್ರಿ. ಈಗ ಇದೇ ವಿಜಾಪುರ ಗೋಳಗುಮ್ಮಟ ನಗರಿ ಆದಿಲ್ ಶಾಹಿ ದರ್ಬಾರ್ ಸಾಮ್ರಾಜ್ಯ ನಿರ್ಮಾಣ ಮಾಡಿದರು, ಜಗತ್ತಿನಲ್ಲಿ 7ನೇ ಅದ್ಭುತ. ಆದರೆ ಏನು ಮಾಡಾಕತ್ತೀರಿ ವಿಜಾಪುರ ಮಹಾಜನತೆ? ಎಷ್ಟು ವರ್ಷದಿಂದ ಅವು ಲೂಟಿ ಮಾಡಾಕತ್ತಿದ್ದ, ನೀವೇನು ಕಣ್ಣು ಮುಚ್ಚಿ ಕೂತಿದ್ರಿ? ಅದಕ್ಕೊಂದು ವಕಫ್ ಸಲಹಾ ಸಮಿತಿ ಐತಿ, ವಕಫ್ ನಿರ್ದೇಶಕ ಮಂಡಳಿ ಐತಿ, ವಕಫ್ ಅಧ್ಯಕ್ಷ ಇರ್ತಾರ, ಏನು ಕಣ್ಣು ಕಟ್ಕೊಂಡು ಕೂತಿದ್ರಿ? ಆ ಮೊಹಸಿನ್ ಜಮಖಂಡಿ ಮಾಡೋದು ದರೋಡೆ. ಮನ್ಯಾಗಣ ಆಫೀಸ್ ಮಾಡಿದ್ದತ್ರಿ, ಮನ್ಯಾಗಣ ಲಂಚ ಅವತಾರ. ಅಲ್ಲಾನ ಹೆಸರಿನಲ್ಲಿ ದೇಣಿಗೆ ಕೊಟ್ಟಂಥ ಆಸ್ತಿಯನ್ನು ಪರಬಾರೆ ಮಾಡಿ ಮಾರಾಟ ಮಾಡ್ಯಾನ ಕೋಟಿ ಲೆಕ್ಕದಲ್ಲಿ. ಅದರಲ್ಲಿ ಯಾರ್ಯಾರಿಗೆ ಪಾಲ ಕೊಟ್ಟಾನ, ಎಲ್ಲೆಲ್ಲಿ ದುಡ್ಡು ಹೋಗೈತಿ, ಯಾರ್ಯಾರಿಗೆ ಫೋನ್ಪೇ ಮುಖಾಂತರ ಹೋಗೈತಿ, RTGS ಆಗೈತಿ, ಅದೆಲ್ಲ ಇನ್ನು ತನಿಖೆ ಮಾಡಬೇಕು. ಯಾಕಂದರೆ ಈಗ ರಾಜ್ಯದಾದ್ಯಂತ ವಕಫದ ಕೋಲಾಹಲ, ಎಲ್ಲಿ ನೋಡಿದಲ್ಲಿ ಚರ್ಚೆ ವಕಫದನ ಆಗಾಕತ್ತೈತಿ. ಆದರೆ ಒಬ್ಬ ಉದಾಹರಣೆ ಮೊಹಸಿನ್ ಜಮಖಂಡಿ, ಒಬ್ಬ ಜಿಲ್ಲಾ ವಕಫ್ ಆಡಿಟ್ ಅಧಿಕಾರಿ ಈ 1.5 ಲಕ್ಷ ರೂಪಾಯಿ ಲಂಚ ತೆಗೆದುಕೊಂಡು ಜೈಲಿಗೆ ಬಿದ್ದಿದ್ದು ಇವತ್ತು ಜಗಜ್ಜಾಹೀರಾಗೈತ್ರಿ. ಹಂಗಾದ್ರೆ ಅಲ್ಲಾನ ಹೆಸರಿನಲ್ಲಿ ತಿಂದವನಿಗೆ ಹುಳ ಬೀಳ್ಬೇಕಲ್ರಿ? ಹುಳ ಯಾರಿಗೆ ಬೀಳ್ಬೇಕೀಗ? ಅಲ್ಲಾನ ಹೆಸರಿನಲ್ಲಿ ಯಾರ್ಯಾರು ತೊಗೊಂಡಾರ, ಅಲ್ಲಾನ ಹೆಸರಿನಲ್ಲಿ ಯಾರ್ಯಾರು ಮಾಲ್ ಶಾಲಿ ಹಾಕೊಂಡಾರ, ಅಲ್ಲಾನ ಹೆಸರಿನಲ್ಲಿ ಯಾರ್ಯಾರು ಭೋಜನ ಭರ್ಜರಿ ಮಾಡ್ಯಾರ. ಈ ಆಡಿಟ್ ಆಫೀಸರ್ ಯಾರ್ಯಾರಿಗೆ ಚಹಾ ಕುಡಿಸಿರ್ಬೇಕಿರಲ್ಲ, ಯಾರ್ಯಾರಿಗೆ ಊಟ ಮಾಡಿಸಿರ್ಬೇಕು, ಯಾರ್ಯಾರಿಗೆ ಸಹಾಯ ಮಾಡಿರಬೇಕು, ಹಣಕಾಸಿನದೆಲ್ಲ ಅಲ್ಲಾನ ಆಸ್ತಿ. ಅಲ್ಲಾನ ಆಸ್ತಿಯನ್ನು ರಕ್ಷಣೆ ಮಾಡಲದಿದ್ದ ಈ ಮುಸಲ್ಮಾನರ ದರೋಡೆ ಮಾಡಿದಂಗಾಯಿತು. ಹಂಗಾದ್ರೆ ಕಳ್ಳನ ಕೈಯಲ್ಲಿ ಚಾವಿ ಕೊಟ್ಟಂಗಾತಲ್ರಿ. ವಿಜಯಪುರದಲ್ಲಿ ಎಂತಿಂಥ ಆಸ್ತಿ ಮಾರಾಟ ಮಾಡಿದ ಈ ಮೊಹಸಿನ್ ಜಮಖಂಡಿ 8 ವರ್ಷದಿಂದ ಅನಧಿಕೃತರನ್ನು ಇಟ್ಟುಕೊಂಡು ಕೋಟಿ ಲೆಕ್ಕದಲ್ಲಿ ಲೂಟಿ ಮಾಡಿದಂಥ ಅವನಿಗೆ ಕಾಯಂ ಜೈಲಾಗಬೇಕು. ಸಿಂದಗಿದಲ್ಲಿಯೂ ಸಹಿತ ಮಾರಾಟ ಮಾಡ್ಯಾನ್ರಿ. ಇಡೀ ಬಿಜಾಪುರದಾಗ ಇನ್ನು ಒಂದೊಂದು ತನಿಖೆ ತಕ್ಕೋತ ಹೋದ್ರೆ ಏನೇನಾಗತೈತಿ? ಈಗ ಪ್ರಮುಖ ಅಂಶ, ಯಾಕಂದ್ರೆ ವಿಜಯಪುರ ಗೋಳಗುಮ್ಮಟಿ ನಗರದಲ್ಲಿ ಸೂಫಿ ಸಂತರ ನೆಲೆಬೀಡು. ಸೂಫಿ ಸಂತರು ಸಜ್ಜಾದೆ ನಸೀನರುಗಳು ಅಲ್ಲಿ ವಾಸ ಮಾಡ್ತಾರ. ಆ ಸಜ್ಜಾದೆ ನಸೀನರು ಇವತ್ತು ಭಾಳ ಎಚ್ಚರಿಕೆಯಿಂದ ಇವತ್ತು ತಮ್ಮ ಆಸ್ತಿಗಳನ್ನು ಸಂರಕ್ಷಣೆ ಮಾಡಬೇಕು. ಇದು ಮುಸಲ್ಮಾನರಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಈಗ ಸಜ್ಜಾದೆ ನಸೀನ್ ಅಂದರೆ ಯಾರು? ಸಿಲ್ಸಿಲಾ ಅಂತ ಹೇಳ್ತೀರಿ. ಇದು ಸೂಫಿ ಸಂತರ ಸಜ್ಜಾದೆ ನಸೀನ ಒಣತನದಿಂದ ವಂಶಾವಳಿದಿಂದ ಬಂದಂಥವ್ರು. ಆದರೆ ಅವ್ರು ಹೆಂಗಿರ್ಬೇಕ್ರಿ? ಕೈ ಕ್ಲೀನ್ ಇರ್ಬೇಕು, ಬಾಯಿ ಕ್ಲೀನ್ ಇರ್ಬೇಕು, ಬರಾಬರ್ ಧರ್ಮದ ಆಚರಣೆ ಮಾಡ್ಕೋತ ಹೋಗ್ಬೇಕು, ಉಪದೇಶ ಒಳ್ಳೆಯದು ಮಾಡಬೇಕು, ಗುಪ್ತಾಂಗಗಳನ್ನು ರಕ್ಷಣೆ ಮಾಡಬೇಕು, ನಾಲಿಗೆಯನ್ನು ರಕ್ಷಣೆ ಮಾಡಬೇಕು. ಇನ್ನಿತರರ ರಾಜಕಾರಣಿಗಳ ಮನೆ ಮುಂದೆ ಹೋಗಿ ಭಿಕ್ಷುಕರ ಹಾಗೆ ನಿಂದಿರಬಾರ್ದು ಸಜ್ಜಾದೆ ನಸೀನರು. ಆ ಯಾವನೇ ರಾಜಕಾರಣಿ ಇರಲಿ, ಅವನು ರಾಷ್ಟ್ರಪತಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಮಂತ್ರಿ ಇರಲಿ, ಈ ಸಜ್ಜಾದೆ ನಸೀನರ ಮನೆಗೆ ಬರಬೇಕು. ಅಂದಾಗ ಸಜ್ಜಾದೆ ನಸೀನನ ಪವರ್ ರೀ. ಸಜ್ಜಾದೆ ನಸೀನ್ಗಳು ಏನಾಗಿ ಬಿಟ್ಟಾರ್ರಿ, ಅವರಿವರ ಹೋಗಿ ಕಾಲು ಬಿದ್ದು ಈಗ ರಾಜಕೀಯದಾಗ ಸೇರಾಕತ್ತಾರ. ಭಾಳ ಹಾಸ್ಯಾಸ್ಪದ ಆಗಾಕತ್ತೈತ್ರಿ. ಎಲ್ಲಿ ಹೋತು ನಮ್ಮ ಧರ್ಮದ ಕರ್ಮ? ಏನು ಸಜ್ಜಾದೆ ನಸೀನ್ ಅವರಿಗೆ ಒಂದು ಪದವಿ ಇತ್ತು. ಅವರನ್ನು ನೋಡಿದ ತಕ್ಷಣ ಕೈ ಜೋಡಿಸಿ ಆಶೀರ್ವಾದ ಮಾಡ್ರಿ, ಅಲ್ಲಾನ ಹತ್ರ ಬೇಡ್ಕೋರಿ ನಮ್ಮ ಪರವಾಗಿ ಅಂತ ಹೇಳುವ ಕಾಲ ಈಗ ದೂರ ಆಯಿತು. ಸಜ್ಜಾದೆ ನಸೀನ್ ಅಂತ ಪಟ್ಟ ಕಟ್ಕೊಂಡು ಸುಳ್ಳು ಕಳ್ಳ ಎಲ್ಲರೂ ಸೇರಿ ಇವತ್ತು ಲೂಟಿಗೆ ಇಳಿದಾರಂದ್ರೆ, ಇವತ್ತು ವಿಜಾಪುರದಾಗ ವಕಫ್ ಆಸ್ತಿ ಲೂಟಿ ಮಾಡಿದಂಥ ಆ ಮೊಹಸಿನ್ ಜಮಖಂಡಿ ಒಬ್ಬನೇ ಉದಾಹರಣೆ. ಅವನ ಹಿಂದೆ ಯಾರದಾರ ಅದನ್ನು ಕಂಡು ಹಿಡಿಬೇಕಿರಲ್ಲ.
ಮೋಹಸಿನ್ ಜಮಖಂಡಿ ಒಬ್ಬ ಧೈರ್ಯಲೆ ಮಾಡೋಕ್ಕೆ ಸಾಧ್ಯ ಇಲ್ಲರಿ. ಇನ್ನು ಅವ್ಗೆ ವಿಮಾನ ಹಚ್ಚಿಸ್ಬೇಕು, ಇನ್ನು ಅವ್ಗೆ ಎಲ್ಲಿ ಕೊಡುವಲ್ಲಿ ಕರೆಂಟ್ ಕೊಡಬೇಕು, ಮಂಪರ ಪರೀಕ್ಷೆ ಮಷೀನ್ ತರಬೇಕು. ಆವಾಗ ಅವ ಬಿಚ್ಚತಾನ ಈ ಥರಾಗಿ ಇವರಿದ್ದರು ಅವರಿದ್ದರು ಅವ್ರು ಹೇಳಂತಲೇ ಕೇಳಿದ್ದೀನಿ. ಇವರ ರಾತ್ರಿ ತೊಗೊಂಡು ಹೋಗಿ ನನಗೆ ಮನ್ಯಾಗ ರಾತ್ರಿ ಬಿಲ್ ಬರೆಸ್ತಿದ್ರು, ಪರಬಾರೆ ಮಾಡಿಸ್ತಿದ್ರು, ಆಸ್ತಿ ಮಾರಾಟಕ್ಕೆ ಹಚ್ತಿದ್ರು. ಆ ಬಂದಂಥ ಆಸ್ತಿಯ ದುಡ್ಡಿನಲ್ಲಿ ನಮಗೂ ಇಂತಿಷ್ಟು ಕೊಡ್ತಿದ್ರು, ನಾವು ಇಷ್ಟು ತೊಗೋತಿದ್ವಿ ಅಂಥೇಳಿ ಬಾಯಿ ಬಿಡಿಸ್ಬೇಕಾದ್ರೆ ಅವಂಗೆ ಕರೆಂಟ್ ಕೊಡ್ಬೇಕಲ್ರಿ. ಬಿಜಾಪುರದ ಪುಣ್ಯವಂತ ಮಹಾಜನತೆ, ಸೂಫಿ ಸಂತರ ನಾಡು. ಅಲ್ಲಿ ಯುವಕರಿದ್ದೀರಿ, ಜಾಗೃತರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ, ಹಿರಿಯರಿದ್ದೀರಿ, ನ್ಯಾಯವಾದಿಗಳಿದ್ದೀರಿ, ಅನೇಕ ಪಂಡಿತರು ಇದ್ದೀರಿ. ಆದರೆ ನಿಮ್ಮ ಕೂಗನ್ನು ಯಾರು ಕೇಳುವವರು? ಈ ಗುಂಡಾಗಿರಿ ದಬ್ಬಾಳಿಕೆಗೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾನು ಅನೇಕ ಬಾರಿ ಹೇಳಿದೆ, ಹೆಣಗಳ ನಗರ ವಿಜಾಪುರ ಆಗಾಕತ್ತೈತಿ. ಎಲ್ಲಿ ನೋಡಿದಲ್ಲಿ ಗಾಂಜಾ, ಡ್ರಗ್ಸು ಇಂಥ ಎಲ್ಲ ಯುವಕರು ಬಲಿಯಾಗಾಕತ್ತಾರ. ಸಮಾಜದ ಹಿತಚಿಂತಕರು, ಸಮಾಜದ ಸಜ್ಜಾದೆಗಳು ಏನು ನೀವು ಮಾಡಾಕತ್ತೀರಿ ಅನ್ನೋ ಇವತ್ತು ಪ್ರಶ್ನೆ ನಾನು ಕೇಳಬೇಕಾಕೈತಿ ವಿಜಾಪುರ ಮಹಾಜನತೆಗೆ. ವಿಜಾಪುರ ಮಹಾಜನತೆ ಭಾಳ ಹೃದಯವಂತರು, ಭಾಳ ಹಚ್ಕೋತಾರ. ಊಟ ಉಪಚಾರ ಮಾಡುವಲ್ಲಿಯೂ ಎತ್ತಿದ ಕೈ, ಸಹಾಯ ಸಹಕಾರ ಮಾಡುವಲ್ಲಿಯೂ ಎತ್ತಿದ ಕೈ. ಆದರೆ ಈ ದುಶ್ಚಟಗಳಿಂದ ಮುಕ್ತರಾಗುವ ಸಲುವಾಗಿ ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ಆ ಹಿರಿಯರು ಇವತ್ತು ಚಿಂತಿತರಾಗಬೇಕು. ಅಲ್ಲಿರುವಂಥ ಪಂಡಿತರು, ಅಲ್ಲಿರುವಂಥ ಒರಿಜಿನಲ್ ಸಜ್ಜಾದೆ ನಶೀದಿಗಳು ಅವರೆಲ್ಲರೂ ಕೂಡಿ ಇವತ್ತು ಮೀಟಿಂಗ್ ಮಾಡಿ ಆ ನಿಜವಾದ ಈ ಕಳ್ಳನ ಹಿಂದೆ ಯಾರಿದ್ದಾರೆ, ಈ ಕಳ್ಳ ಈ ವಕಫದ ಆಸ್ತಿಯನ್ನು ಯಾವ ರೀತಿ ಮಾರಾಟ ಮಾಡಿದಾನ, ಆ ದುಡ್ಡು ಯಾರ್ಯಾರಿಗೆ ಕೊಟ್ಟಾನ, ಅದೆಲ್ಲ ಇನ್ನು ತನಿಖೆ ಆಗ್ಬೇಕಲ್ರಿ. ಅವನ ಅಕೌಂಟ್ನಾಗ ಎಷ್ಟೋ ಕೋಟಿ ಗಂಟಲೆ ರೊಕ್ಕ ಇತ್ತತ್ರಿಪ್ಪ. ಇದು ಬಲ್ಲವ್ರು ಹೇಳಾಕತ್ತಾರ ನಮಗೆ. ಇನ್ನು ಲೋಕಾಯುಕ್ತ ಅದಕ್ಕೊಂದು ಜಸ್ಟಿಸ್ ಐತಿ, ನ್ಯಾಯಮೂರ್ತಿಗಳು ಅದಾರ, ಪ್ರಬಲವಾದ ಒಂದು ಕಾನೂನು ಐತಿ. ಅವನಿಗೆ ಮಂಪರ ಪರೀಕ್ಷೆ ಮತ್ತು ಕೊಡುವಲ್ಲಿ ಕರೆಂಟ್ ಕೊಡ್ಬೇಕ್ರಿ, ಅಂದ್ರೆ ಬಿಸ್ತಾನ ನಾವೆಲ್ಲ. ಈ ಥರಾಗ ಯಾರ್ಯಾರ ದೊಡ್ಡ ದೊಡ್ಡ ಸ್ಥಾನಗಳನ್ನು ಹೊಂದಿ ಮೆರೆಯಾಕತ್ತಾರಲ್ಲ ಅವರು ಇರ್ಬೋದು. ಇನ್ನು ಮೋಹಸಿನ್ ಜಮಖಂಡಿನ ಬಾಯಲ್ಲಿ ಕೇಳ್ಬೇಕ್ರಿ. ಸಿಂದಗಿದಾಗ ಮಾರ್ಯಾನ್ರಿ ಎಂತಿಂಥ ಫಲವತ್ತಾದ ಅಲ್ಲಾನ ಹೆಸರಿನಲ್ಲಿ ಕೊಟ್ಟಂಥ ದಾನಿಗಳು. ಅವರು ಕೈಲಾಸವಾಸಿಗಳಾದರೂ ತಮ್ಮ ಧರ್ಮಕ್ಕಾಗಿ, ತಮ್ಮ ಸಮುದಾಯಕ್ಕೆ, ಶಿಕ್ಷಣಕ್ಕೆ, ಒಳ್ಳೆಯತನಕ್ಕೆ ತಮ್ಮ ಹೆಣವನ್ನು ಹುಗಿಯಲು ಸಹಿತ ಇವತ್ತು ಕಬರಸ್ಥಾನದಂಥ ಸ್ಮಶಾನವನ್ನು ಅವರು ದೇಣಿಗೆಯಾಗಿ ಅಲ್ಲಾನ ಹೆಸರಿನಲ್ಲಿ ಕೊಟ್ಟು ಹೋದಂಥ ಮಹಾಮೇಧಾವಿಗಳು. ಅವರು ಸ್ವರ್ಗನ್ಯಾಗ ಕೊತ್ತ ನೋಡಾಕತ್ತಾರ. ನಾವು ಕೊಟ್ಟಂಥ ಆಸ್ತಿ ಮಾರಾಟ ಮಾಡತ್ತೀರಿ ಮಕ್ಕಳ್ರೆ, ಬರ್ರಿ ಇನ್ನು ನಿಮ್ಮನ್ನು ನಾವು ನೋಡ್ತೀವಿ ಅಂಥೇಳಿ ಅವರು ಕಾಕೋತ ಕೂತಾರ. ಎಂಥ ನೀಚ ಪ್ರವೃತ್ತಿ. ರಾಜ್ಯಾದ್ಯಂತ ವಕಫದ ಆಂದೋಲನ ನಡೆದೈತಿ. ವಕಫ್ ಬಗ್ಗೆ ಕ್ರಿಯೆ ಪ್ರತಿಕ್ರಿಯೆಗಳು ಡೈಲಿ ಒಂದೊಂದು ಸೋಷಿಯಲ್ ಮೀಡಿಯಾದಾಗ ಒಬ್ಬೊಬ್ಬ ಸ್ಟೇಟ್ಮೆಂಟ್ ಕೊಡಾಕತ್ತಾನ. ಈಗ ಇದನ್ನು ಬಗೆಹರಿಸೋದು ಹೆಂಗೆ? ಒಂದು 4 ಗೋಡೆ ಚೌಕಟ್ಟಿನಲ್ಲಿ ಎಲ್ಲಿದ್ದೀರಿ ರೋಷನ್ ಬೇಗ್, CM ಇಬ್ರಾಹಿಂ? ನೀವು ಹಿರಿಯರು, ರಾಜಕಾರಣಕ್ಕೆ, ಸಮುದಾಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟವರು. ನೀವು ಇವತ್ತು ನೇತೃತ್ವ ವಹಿಸಬೇಕು. ಇದಕ್ಕೆ ವಕಫ್ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ನಾಯಕನಾಗಲಿಕ್ಕೆ ಇವತ್ತು ಎಲ್ಲರೂ ಆ ನಾಯಕನನ್ನು ಬೆಂಬಲಿಸಾಕತ್ತಾರ. ಅವರಿಗೆ ಇರುವಂಥ ಈ ಖಾತೆ ಇನ್ನು ಭಾಳ ಖಡಕ್ ಎಚ್ಚರಿಕೆಯಿಂದ ಈ ಜಮೀರ್ ಅಹ್ಮದ್ ಖಾನ್ ಆ ಯಾರ್ಯಾರು ಕಳ್ಳರದಾರ, ಯಾರ್ಯಾರು ಸುಳ್ರದಾರ, ಯಾರ್ಯಾರು ನಕಲಿಗಳದಾರ, ಯಾರ್ಯಾರು ಅಸಲಿಗಳದಾರ ಅವ್ರನ್ನ ಎಲ್ಲರನ್ನೂ ಕರೆಸಿನ ಚಾಟಿ ಬೀಸಬೇಕಲ್ರಿ. ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್ರವರೇ, ಇಡೀ ಸಮುದಾಯ ನಿಮ್ಮ ಬೆನ್ನ ಹತ್ತೈತಿ. ಸಮುದಾಯಕ್ಕೆ ನಾಯಕನೇ ನಮ್ಮ ಜಮೀರ್ ಅಹ್ಮದ್ ಅನ್ನಾಕತ್ತಾರ. ನಿಮ್ಮಲ್ಲಿ ಆ ಸಮುದಾಯಕ್ಕೆ ಅನೇಕ ಯೋಜನೆಗಳನ್ನ ತಂದಿದ್ದೀರಿ, ಅನೇಕ ಉಪಕಾರಗಳನ್ನ ಮಾಡಿದಿರಿ, ಅನೇಕ ಸಹಾಯಗಳನ್ನು ಮಾಡಿದಿರಿ, ಅನೇಕ ಆಪತ್ಕಾಲಿನಲ್ಲಿ ಬಂದು ಅವರಿಗೆ ರಕ್ಷಣೆ ಕೊಟ್ಟಿದ್ದೀರಿ. ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್, ಇವತ್ತು ಇದು ನಿಮಗೂ ಸಹಿತ ಒಂದು ವಿವಾದಾಸ್ಪದ ಒಂದು ವಿಷಯ ಆಗೈತಿ. ನೀವು ನೇತೃತ್ವ ವಹಿಸಿರಂದ್ರೆ ಅರ್ಧ ಗಂಟೆಯಲ್ಲಿ ಈ ವಕಫ್ ವಿವಾದಕ್ಕೆ ಅಂತ್ಯ ಹಾಡಬಹುದು. ಆ ತಾಕತ್ ಶಕ್ತಿ ನಿಮ್ಮಲ್ಲಿ ಐತಿ. ನೀವು ತಕ್ಷಣ ಕಾರ್ಯಪ್ರವೃತ್ತರಾಗ್ರಿ. ಪ್ರತಿ ಜಿಲ್ಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಕಫದ್ದು ಒಕ್ಕಟ್ಟಾಗ ಕೊಡುವಾರು, ಇವರು ಒಕ್ಕಟ್ಟಾದ್ರಂದ್ರೆ ರಾಜ್ಯ ಆಳ್ತಾರ ಅನ್ನೋದು ಬಂದೈತಿ. ಜಿಲ್ಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೈನಂದಿನವಾಗಿ ಅಲ್ಲೊಬ್ಬರು ವೀಡಿಯೋ ಮಾಡಾಕತ್ತಾರ, ಇಲ್ಲೊಬ್ಬರು ವೀಡಿಯೋ ಮಾಡಾಕತ್ತಾರ, ಒಬ್ಬರು ಅವ್ರ ಪರವಾಗಿ ಮಾಡಾಕತ್ತಾರ, ಇವ್ರ ಪರವಾಗಿ ಮಾಡಾಕತ್ತಾರ. ಅಂದರೆ 2-3 ಬಾಗಿಲುಗಳು ಆಗ್ಯಾವ ಅನ್ನೋದು ಈ ಮುಸ್ಲಿಂ ಸಮುದಾಯದಲ್ಲಿ. ಇದನ್ನು ಖಾತ್ರಿಪಡಿಸ್ಕೊಳ್ಳಬೇಕು. ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್, ನೀವು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಈ ಸಮುದಾಯ ನಿಮಗೆ ಬೆನ್ನತ್ತೈತಿ. ನೀವು
ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಯಾರನ್ನು ವಕಫ್ ಅಧ್ಯಕ್ಷ ಮಾಡಬೇಕು, ಯಾರನ್ನು ಮಾಡಬಾರದು, ಯಾರ ಮೇಲೆ ಆರೋಪಗಳದಾವ, ಯಾರ ಮೇಲೆ ಪ್ರತ್ಯಾರೋಪಗಳದಾವ, ಯಾವ ಸ್ವಚ್ಛತೆಯ ಆಡಳಿತ ಯಾರು ಕೊಡ್ತಾರ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ಇಡೀ ಜಿಲ್ಲೆದಿಂದ ಇಬ್ಬಿಬ್ಬರನ್ನ ಕರೆದು ಒಂದು ಸಮಾಲೋಚನೆ ಮಾಡಿರಿ. ಮೊದಲು ವಕಫ್ ಅಧ್ಯಕ್ಷ ಆಯ್ಕೆ ಆಗೋಕ್ಕಿಂತ ಮುಂಚಿತ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡಕತ್ತಾವಲ್ಲ ಕ್ರಿಯೆ ಪ್ರತಿಕ್ರಿಯೆಗಳು, ಆರೋಪ ಪ್ರತ್ಯಾರೋಪಗಳು, ಅದನ್ನು ಮೊದಲು ನಿಂದಿರಿಸ್ರಿ, ಒಂದು ಮಾಡಿಸ್ರಿ ಎಲ್ಲರನ್ನೂ. ಇಲ್ದಿದ್ರೆ ಬಿಜಾಪುರದಲ್ಲಿ ಹೇಗೆ ಲೂಟಿ ಆಯಿತು, ಸಿಂದಗಿದಲ್ಲಿ ಯಾವ ರೀತಿ ಲೂಟಿ ಮಾಡಿದರು, ಯಾವ್ಯಾವ ಮುಖವಾಡಗಳನ್ನು ಧರಿಸಿ ಧರ್ಮದ ಸೋಗಿನಲ್ಲಿ ಇವತ್ತು ಲೂಟಿ ಮಾಡಿದಂಥ ಆ ಮಹಾಕಳ್ಳರನ್ನು ಹಿಡಿಯುವಲ್ಲಿ ನೀವೇ ಜಮೀರ್ ಅಹ್ಮದ್ ಖಾನ್ ಪ್ರಮುಖ ಪಾತ್ರ ವಹಿಸಬೇಕು. ಆ ಶಕ್ತಿ ನಿಮ್ಮಲ್ಲಿ ಐತಿ, ಆ ಖಾತೆನೂ ಸಹಿತ ನೀವು ಹೊಂದಿದ್ದೀರಿ. ನೀವು ಹಲೋ ಅಂದ್ರೆ ಕೇಳ್ತಾರೆ ಸಿದ್ದರಾಮಯ್ಯ. ಇದನ್ನು ಎಲ್ಲ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಈ ಜಮೀನುಗಳನ್ನು ಯಾರ್ಯಾರು ಕಬ್ಜಾ ತೊಗೊಂಡಾರ, ಯಾರ್ಯಾರು ಮಾರ್ಯಾರ, ಯಾರ್ಯಾರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ನುಂಗಿ ಹಾಕ್ಯಾರ, ಆ ಮಹಾಕಳ್ಳರನ್ನು ಹಿಡಿಯೋ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ ಇವತ್ತು ವಿಜಾಪುರಕ್ಕೆ ಪ್ರತ್ಯಕ್ಷ ಭೇಟಿ ಕೊಡ್ರಿ, ಸಿಂದಗಿಗೆ ಭೇಟಿ ಕೊಡ್ರಿ. ಅವನು ಮೈಬೂಬು ಮೊಹಸಿನ್ ಜಮಖಂಡಿ ಯಾರ್ಯಾರಿಗೆ ದುಡ್ಡು ಯಾವಾಗ ಕೊಟ್ಟಾನ, ಯಾರ್ಯಾರಿಗೆ ಐಷಾರಾಮಿ ಹೋಟೆಲ್ ಬುಕ್ ಮಾಡ್ಯಾನ, ಯಾವ್ಯಾವ ಇನ್ನಿತರ ಚಟುವಟಿಕೆ ಮಾಡುವ ಸಲುವಾಗಿ ದುಡ್ಡು ಕೊಟ್ಟಾನ, ಅದೆಲ್ಲ ತನಿಖೆ ಆಗಬೇಕು. ಪ್ರಕರಣ ಲೋಕಾಯುಕ್ತದಲ್ಲಿ ಐತಿ. ಈಗಾಗಲೇ ಇದು ಬುದ್ಧಿಜೀವಿಗಳ ಒಂದು ಟೀಮು ಈಗ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಈ ವಕಫ್ದು 8-10 ವರ್ಷದಲ್ಲಿ ನಡೆದಿರುವ ಬಾರಾಬಾನಗಡಿಗಳ ಬಗ್ಗೆ PIL ಹಾಕೊಂಟಾರ್ರಿ, ಸಾರ್ವಜನಿಕ ಹಿತಾಸಕ್ತಿ ದೂರು. ಅದೆಲ್ಲರೇ CBI ಎನ್ಕ್ವೈರಿ ಆಯ್ತು, ಯಾರ್ಯಾರು ಜೈಲಿಗೆ ಹೋಗ್ತಾರೆ ಗೊತ್ತಿಲ್ಲ. ಜೈಲಿಗೆ ಹೋಗೋಕ್ಕಿಂತ ಮುಂಚಿತ ತಕ್ಷಣ ಜಮೀರ್ ಅಹ್ಮದ್ ಖಾನ್ರವರೇ ಅಖಾಡ ಕೇಳಿರಿ. ಇದೆಲ್ಲ ಯಾರು ಸಮಾಜದ ಹಿತಕ್ಕಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ವಿರುದ್ಧವಾಗಿ ಯಾರೂ ಹೋಗಬೇಡ್ರಿ, ಸಮಾಲೋಚನೆಯಿಂದ ಎಲ್ಲರೂ ಒಂದಾಗಿ ಇವತ್ತು ಒಂದು ಒಳ್ಳೆಯ ನಾಡನ್ನು ಕಟ್ಟೋಣ, ಸಮುದಾಯ ಸಲುವಾಗಿ ಒಂದು ಶೈಕ್ಷಣಿಕ ಕ್ರಾಂತಿ ಮಾಡೋಣ ಅನ್ನುವ ಜಮೀರ್ ಅಹ್ಮದ್ ಖಾನ್ ನೀವು ಪ್ರಯತ್ನ ಪಟ್ಟರೆ ಆಗ್ತೈತಿ, ಇಲ್ದಿದ್ರೆ ಆಗೋದಿಲ್ಲ. ದೈನಂದಿನವಾಗಿ ಒಂದು ಅಕ್ಷರ ಬಲ್ಲವ, ಅಕ್ಷರ ಬರೆಯೋಕೆ ಬರೋಂಗಿಲ್ಲ, ಓದಾಕೆ ಬರೋಂಗಿಲ್ಲ, ಅವರು ಸಹಿತ ಇವತ್ತು ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಬಂದು ವಿಡಿಯೋ ಮಾಡಾಕತ್ತಾರ. ಇದು ನಿಜಕ್ಕೂ ನಾಚಿಕೆ ಪಡುವ ವಿಷಯ. ಈಗ ಮೋಸಿನ ಮಾಡಿದಂಗೆ ಪ್ರತಿ ಜಿಲ್ಲೆದಾಗೂ ಏನೇನು ಮಾಡ್ಯಾರ ಅಂಬಲ್ರಿ, ಯಾರ್ಯಾರು ಎಷ್ಟು ಲೂಟಿ ಮಾಡ್ಯಾರ, ಇದೆಲ್ಲ ಇನ್ನು ತನಿಖೆ ಆಗಬೇಕು. ಇನ್ನು ಇದಕ್ಕೆ ನೇತೃತ್ವ ಒರಿಜಿನಲ್ ಸಜ್ಜಾದೆ ನಶೀನ್ಗಳು ನೇತೃತ್ವ ವಹಿಸಬೇಕು. ಒರಿಜಿನಲ್ ಸಜ್ಜಾದೆ ನಶೀನ್ಗಳು, ಡೂಪ್ಲಿಕೇಟ್ ಸಜ್ಜಾದೆ ನಶೀನ್ಗಳಲ್ಲ, ಎಲ್ಲೆಲ್ಲಿಂದೋ ಏನೇನೋ ಒಂದು ತಂದು ಅದನ್ನು ತೋರಿಸಿರೋದಲ್ಲ. ಒರಿಜಿನಲ್ ಸಜ್ಜಾದೆ ನಶೀನ್ಗಳು ಪ್ರತಿ ಜಿಲ್ಲೆಯಲ್ಲಿದ್ದೀರಿ, ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ತತ್ಪರರಾಗಿ ಈ ವಕಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡಿರಿ. ಇಲ್ದಿದ್ರೆ ಮೋದಿಯವರ ತಂದಿದ್ದ ವಕಫ್ ಕಾಯ್ದೆ ಕರೆಕ್ಟ್ ಅಂತ ಹೇಳ್ಬೇಕಾಕೈತಿ. ಆಮೇಲೆ ಎಲ್ಲರೂ ವಿಚಿತ್ರವಾಗಿ ಹೋಗ್ತೀರಿ. ನಿಮ್ಮ ಆಸ್ತಿ ನೀವು ಕಾಪಾಡೋಕ್ಕಾಗಲಿಲ್ಲ ಅಂದ್ರೆ ಸರ್ಕಾರ ಕಾಪಾಡ್ತೈತಿ ಅನ್ನೋದೇ ಇದು ವಿಶೇಷ ಸ್ಟೋರಿ. ವಿಜಯಪುರ ಸಿಂದಗಿದಲ್ಲಿ ಆಗಿದ್ದ ಘಟನೆ ಮತ್ತೆಲ್ಲಿ ಆಗೈತಿ ಅನ್ನೋ ಕಾದ ನೋಡೋಣ. ಹಂಗಾದ್ರೆ ಖಡಕ್ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.